Hello beautiful souls, welcome back to my channel. So friends, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಕ್ರಶ್ ಏನಿದ್ದಾರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಒನ್ ಸೈಡೆಡ್ ಲವಲ್ಲಿದ್ದೀರಾ, ಅವರು ಸಹ ಇದನ್ನು ನೋಡ್ಕೋಬಹುದು. ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅವರು ಸಹ ನೋಡ್ಕೋಬಹುದು. ಅಥವಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಇದೆಯಾ, ಪ್ರೀತಿ ಇದೆಯಾ, ಕನ್ಫ್ಯೂಷನ್ನಲ್ಲಿದ್ದೀರಾ ಅಂತಂದರೂ ಸಹ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡ್ಕೋಬಹುದು. ಓಕೆ, ಸೊ ರೀಡಿಂಗ್ ಜನರಲ್ ಆಗಿರುತ್ತೆ, ಟೈಮ್ಲೆಸ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಈ ಒಂದು ಸಂಡೇ ನಾನು ನೆಕ್ಸ್ಟ್ ಈ ಒಂದು ಬರುವಂತಹ ಸಂಡೇ ನಾನು ಮನಿ ವೆಬಿನಾರ್ ಕ್ಲಾಸಸ್ನ ತಗೊಳ್ತಾ ಇದ್ದೀನಿ. ಸೊ ಈ ಒಂದು ಮನಿ ವೆಬಿನಾರಲ್ಲಿ ನಿಮ್ಮ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಆ್ಯಂಡ್ ನಿಮಗೆ ಜಾಬ್ ಪರ್ಪಸ್ ಬಗ್ಗೆ, ಬಿಸ್ನೆಸ್ ಗ್ರೋತ್ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಈ ಒಂದು ವೆಬಿನಾರಲ್ಲಿ ಡಿಸ್ಕಷನ್ ನಡೆಯುತ್ತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಸೊ ಅದಕ್ಕೆ ಒಂದು ಮಾರ್ಗ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಜಾಯ್ನ್ ಆಗಬಹುದು. ಫೀಸ್ ಜಾಸ್ತಿ ಇಲ್ಲ, ಈ ಸತಿ ಓನ್ಲಿ 999 ಇದೆ. ಸೊ ನಿಮಗೋಸ್ಕರ ಒಂದು ಸ್ಟೆಪ್ ಅನ್ನೋದನ್ನು ತಗೊಂಡು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಿ, ಸೊ ದಟ್ ನೆಕ್ಸ್ಟ್ ಯಾವುದೇ ರೀತಿಯಲ್ಲೂ ಬೇರೆದವ್ರಿಗೆ ನೀವು ಹೆಲ್ಪ್ ಮಾಡುವಂತಹ ರೇಂಜಿಗೆ ನೀವು ಬೆಳಿಬಹುದು ಅಂತ ಹೇಳ್ತೀನಿ. ಸೊ ಇಂಡಿಪೆಂಡೆಂಟ್ ಅನ್ನೋ ಒಂದು ಲೈಫ್ನ ನೀವು ಲೀಡ್ ಮಾಡ್ಬೋದು, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದನ್ನು ನೀವು ತಗೋಬಹುದು ಈ ಒಂದು ವೆಬಿನಾರಿಂದ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇಂಟ್ರೆಸ್ಟೆಡ್ ಇರೋರು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಅವರು ಸಹ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸಸ್ ಯಾರಿಗೆ ಕಲಿಯುವಂಥ ಇಂಟ್ರೆಸ್ಟ್ ಇದೆ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಟ್ಯಾರೋ ಕೋರ್ಸಸ್ ಕಲಿಬೇಕು, ಟ್ಯಾರೋದಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ನಾನು ನನ್ನ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನೋರು ಸಹ ನೀವು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ಓಕೆ, ಸೊ ಫೈನ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿಮ್ಮ ಪರ್ಸನ್, ನಿಮ್ಮ ಫ್ರೆಂಡ್, ನಿಮ್ಮ ಕ್ರಶ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಓಪನ್ ಮೈಂಡೆಡಿಂದ ಈ ಒಂದು ವಿಡಿಯೋ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು ಗೈಸ್, ಓಕೆ, ಬಿಕಾಸ್ ಇಟ್ಸ್ ಜಸ್ಟ್ ಅ ಕಲೆಕ್ಟಿವ್ ರೀಡಿಂಗ್. ಓಕೆ, ಸೊ ಈ ಪರ್ಸನ್ ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆ ಲೈಫ್ನ ಶೇರ್ ಮಾಡ್ಕೋಬೇಕು, ಜಗತ್ತಿನ ಎಲ್ಲ ಖುಷಿನೂ ನಿಮಗೆ ಕೊಡಬೇಕು ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಎಸ್, ಮೋಸ್ಟ್ಲಿ ನೀವೇನಾದರೂ ಒಂದು ಸ್ವಲ್ಪ ಫೀಲ್ ಆದ್ರೂ ಈ ಪರ್ಸನ್ ಕಡೆಯಿಂದ ತಡೆಯೋದಕ್ಕೆ ಆಗೋದಿಲ್ಲ ಅಂತ ಬರ್ತಾ ಇದೆ. ಯಾವುದೇ ಒಂದು ಹಂತದಲ್ಲೂ ಕೂಡ ಈ ಪರ್ಸನ್ ತುಂಬಾ ಮೋಟಿವೇಟ್ ಆಗಿದ್ದಾರೆ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಈ ಪರ್ಸನ್ಗೆ ತುಂಬ ಫೀಲಿಂಗ್ಸ್ ಇದೆ, ಬಟ್ ಅದನ್ನು ಹೇಳ್ಕೊಂಡ್ರೆ ಫ್ರೆಂಡ್ಶಿಪ್ ಹಾಳಾಗುತ್ತೆ, ಫ್ರೆಂಡ್ಶಿಪ್ಪಿಂದ ದೂರ ಆಗಿಬಿಡ್ತೀರಾ, ಇರೋ ಫ್ರೆಂಡ್ಶಿಪ್ನು ಕಳ್ಕೊಳ್ತೀನಿ, ಈ ರೀತಿ ಭಯ ಕೂಡ ಕಾಡ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಸಮ್ಟೈಮ್ಸ್ ಫೀಲ್ ಆಗೋದು, ನಾನೇನಾದರೂ ಈ ಪರ್ಸನ್ ನನ್ನಿಂದ ನನ್ನ ಪರ್ಸನ್ಗೆ, ನನ್ನ ಫ್ರೆಂಡ್ಗೆ ತೊಂದರೆ ಆಗ್ತಾ ಇದೆಯಾ, ನಾನು ಮೂವ್ ಆನ್ ಆಗಿಬಿಡ್ಲಾ, ಈ ಫ್ರೆಂಡ್ಶಿಪ್ನ ಎಂಡ್ ಮಾಡಲ. ಸಮ್ಟೈಮ್ಸ್ ಅವರು ತುಂಬಾ ನೆಗೆಟಿವ್ ಥಿಂಕ್ ಕೂಡ ಮಾಡ್ತಾರೆ. ಆ್ಯಂಡ್ ಜಸ್ಟಿಸ್ ಬರ್ತಾ ಇದೆ. ಮೋಸ್ಟ್ಲಿ ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವೇನಾದರೂ ಮೋಸ ಹೋಗಿದ್ರೆ, ಅಥವಾ ನಿಮ್ಮ ಒಂದು ಪ್ರೀತಿಯಲ್ಲಿ ಚೀಟಿಂಗ್ ಅನ್ನೋದಾಗಿತ್ತು, ಅಥವಾ ಫಿನಾನ್ಷಿಯಲಿ ಚೀಟಿಂಗ್ ಆಗಿತ್ತು. ಬಟ್ ಈ ಒಂದು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಫ್ರೆಂಡ್ ಏನಿದ್ದಾರೆ ನಿಮಗೆ ಒಂದು ಜಸ್ಟಿಸ್ ಕೊಡಬೇಕು, ಒಂದು ನ್ಯಾಯ ಅನ್ನೋದನ್ನು ಕೊಡಬೇಕು, ಇವ್ರಿಗೆ ನ್ಯಾಯ ಸಿಗಬೇಕು, ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ನನ್ನ ಫ್ರೆಂಡ್ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ತುಂಬ ಓವರ್ ಥಿಂಕಿಂಗ್ ಕೂಡ ಆಗ್ತಾರೆ ಇವರು, ಸಮ್ಟೈಮ್ಸ್ ಓವರ್ ಪಾಸಿಟಿವ್ ಆಗ್ತಾರೆ ನಿಮ್ಮ ಬಗ್ಗೆ ಇವರು. ಆ್ಯಂಡ್ ಸಮ್ಟೈಮ್ಸ್ ಇವ್ರ ಲೈಫ್ ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿಲ್ಲ, ನಿಮ್ಮ ಲೈಫ್ ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿರ್ತಾರೆ. ಆ್ಯಂಡ್ ಕೇರ್ ಟೇಕ್ ತುಂಬ ಮಾಡ್ತಾರೆ ನಿಮ್ಮ ಲೈಫ್ ಬಗ್ಗೆ. ಆ್ಯಂಡ್ ಹೇಗೆ ಏನು ಮೋಸ್ಟ್ ಆಫ್ ದಿ ಟೈಮ್ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಕ್ರಶ್ ಏನಿದ್ದಾರೆ ಜಾಸ್ತಿ ಟೈಮ್ ಬರೀ ನಿಮ್ಮ ಆಲೋಚನೆಯಲ್ಲೇ, ನಿಮ್ಮ ಲೈಫ್ ಹೇಗೆ ಸರಿ ಮಾಡಬೇಕು, ನಿಮ್ಮ ಜೊತೆ ಹೇಗಿರಬೇಕು, ಈ ರೀತಿಯ ಥಿಂಕಿಂಗ್ಸ್, ಈ ರೀತಿಯ ಒಂದು ಭಾವನೆಗಳಲ್ಲೇ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳಬಹುದು. ಓಕೆ, ಓ ಮೈ ಗಾಡ್, ಥ್ಯಾಂಕ್ ಯು. ಓಕೆ, ಸೊ ದ ಸನ್ ಕಾರ್ಡ್ ಬಂದಿದೆ. ಸೊ ಈ ಪರ್ಸನ್ ನಿಮ್ಮನ್ನ ಇನ್ನೂ ಒಂದು ಚೈಲ್ಡ್ ಥರ ಫೀಲ್ ಮಾಡ್ತಾರೆ. ಆ್ಯಂಡ್ ತುಂಬಾ ನೀವು ಎಷ್ಟೇ ಗ್ರೋತ್ ಆದರೂ, ಎಷ್ಟೋ ಮೆಚ್ಯೂರಿಟಿ ಇದ್ರೂ ಈ ಪರ್ಸನ್ಗೆ ನೀವು ಇನ್ನೂ ಚಿಕ್ಕ ಒಂದು ಮಗು ಥರನೇ ಈ ಒಂದು ಪರ್ಸನ್ಗೆ ನೀವು ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ಗೆ ತುಂಬ ನಾಲೆಜ್ ಇದೆ, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಂಡ್ ಲೈಫ್ ಬಗ್ಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿದೆ. ಆ್ಯಂಡ್ ಅದನ್ನೆಲ್ಲವನ್ನು ಫ್ಯಾಮಿಲಿನ ಮೇಂಟೈನ್ ಮಾಡೋದ್ರ ಜೊತೆಗೆ ನಿಮ್ಮನ್ನೂ ಕೂಡ ಅವ್ರು ತುಂಬ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕೇರ್ ಟೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು.
ಈ ಪರ್ಸನ್ ನಿಮ್ಮನ್ನ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಒಂದು ಒಳ್ಳೆ ಲೈಫ್ ಏನಾದರೂ ಇವ್ರ ಜೊತೆಗೆ ನೀವು ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಒಂದೊಳ್ಳೆ ಕಪಲ್ ಆಗ್ತೀರಿ, ಒಂದೊಳ್ಳೆ ಪಾರ್ಟ್ನರ್ ಆಗ್ತೀನಿ ನನ್ನ ಫ್ರೆಂಡ್ಗೆ. ಸಪೋಸ್ ಅವರು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ ಅಥವಾ ನನ್ನ ಜೊತೆಗಿದ್ದರೆ, ಅಥವಾ ಸಪೋಸ್ ಅವರೇನಾದರೂ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಲಿಲ್ಲ ಅಥವಾ ನನ್ನ ಫ್ರೆಂಡ್ಶಿಪ್ನ ಕಟ್ ಮಾಡಿಕೊಂಡ್ರು ಅಂದರೆ ನನ್ನ ಲೈಫ್ ಎಂಡ್ ಆಗುತ್ತೆ ಅಲ್ಲಿಗೆ. ಈ ರೀತಿಯ ಒಂದು ಯೋಚನೆಯಲ್ಲಿದ್ದಾರೆ. ಸೊ ಮೋಸ್ಟ್ಲಿ ಇವರು ಫ್ರೆಂಡು ಆ್ಯಂಡ್ ಕ್ರಶ್ ಆಗಿರಬಹುದು. ಅವ್ರಿಗೆ ನಿಮ್ಮ ಜೊತೆ ಪ್ರಪೋಸ್ ಮಾಡ್ದೇನೂ ಇರಬಹುದು. ಅವರು ಒಂದು ಸತಿ ಅವ್ರೇನಾದರೂ ಪ್ರಪೋಸ್ ಮಾಡಿದ್ರೆ ಇವರು ನಿಮ್ಮ ಜೊತೆ ಮದುವೆ ಆಗಬೇಕು, ಇಡೀ ಒಂದು ರೆಸ್ಟ್ ಆಫ್ ದೇರ್ ಲೈಫ್ನ ನಿಮ್ಮ ಜೊತೆ ಕಳಿಬೇಕು. ಸಪೋಸ್ ನೀವು ಅವ್ರಿಗೆ ಸಿಗದೇ ಇದ್ದರೆ, ನೀವು ಅವರ ಪ್ರೀತಿನ ಒಪ್ಕೊಳ್ಳದೇ ಇದ್ದರೆ, ನಾನು ನನ್ನ ಲೈಫಲ್ಲಿ ಎಲ್ಲವೂ ಎಂಡ್ ಆಯಿತು ಅನ್ನೋ ಥರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೆ ನಿಮ್ಮ ಪಾಸ್ಟಲ್ಲಿ ಏನಾದರೂ ಬ್ರೇಕಪ್ ಆಗಿರಬಹುದು. ನಿಮ್ಮ ಪಾಸ್ಟೆಲ್ಲ ಎಕ್ಸೆಪ್ಟ್ ಮಾಡಿ ನೀವು ಹೇಗಿದ್ದೀರಾ ಹಾಗೆ ಅವ್ರು ನಿಮ್ಮನ್ನ ಎಕ್ಸೆಪ್ಟ್ ಕೂಡ ಮಾಡಿದ್ದಾರೆ, ನಿಮ್ಮ ಫ್ರೆಂಡ್ಶಿಪ್ನ ಹಾಗೆ ಉಳಿಸ್ಕೊಂಡು ಇದ್ದಾರೆ ಕೂಡ ಅಂತ ಹೇಳಬಹುದು. ಆ್ಯಂಡ್ ತುಂಬಾ ಕೇರ್ ಆಗಿದ್ದಾರೆ, ತುಂಬ ಕನ್ಸರ್ನ್ ತೋರಿಸ್ತಾರೆ ನಿಮ್ಮ ಪರವಾಗಿ. ಆ್ಯಂಡ್ ನಿಮಗೆ ಸ್ವಲ್ಪ ಗಾಯ ಆದರೂ ಸಹ, ಸ್ವಲ್ಪ ನೋವಾದರೂ ಸಹ ಫಸ್ಟ್ ನಿಲ್ಲುವಂತಹ ವ್ಯಕ್ತಿ ಈ ಒಂದು ಪರ್ಸನ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅವ್ರದ್ದು ಎಷ್ಟೇ ಕೆಲಸ ಇದ್ದರೂ, ಏನೇ ಇದ್ರೂ ಬದಿಗಿಟ್ಟು ನಿಮ್ಮ ಹತ್ರ ಬಂದು ನಿಲ್ತಾರೆ ಅಂತ ಹೇಳಬಹುದು, ನಿಮಗೋಸ್ಕರ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅಫ್ಕೋರ್ಸ್ ದ ಲಾಸ್ಟ್ ಕಾರ್ಡ್, ಏಸ್ ಆಫ್ ಸಾರ್ಟ್ಸ್. ಆ್ಯಂಡ್ ಈ ಪರ್ಸನ್ಗೆ ಒಂದು ನ್ಯೂ ಹೋಪ್, ನ್ಯೂ ಜರ್ನಿ, ನ್ಯೂ ಲವ್, ನ್ಯೂ ಬಿಗಿನಿಂಗ್ ಅನ್ನೋದು ನಿಮ್ಮ ಜೊತೆಗೆ ಕಳಿಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್. ಎಸ್, ಏನೇ ಆದ್ರೂ, ಏನೇ ಇದು ಕೆಲವೊಂದು ಏನಾದರೂ ನೀವು ಓಪನ್ ಅಪ್ ಆಗಿ ಮಾತಾಡದೇ ಇದ್ರೂ ಇವ್ರಿಗೆ ಅರ್ಥ ಆಗಿಬಿಡುತ್ತೆ. ನಿಮ್ಮ ಸೈಲೆನ್ಸ್ ಬೇಗ ಅರ್ಥ ಆಗುತ್ತೆ ಅಂತ ಹೇಳಬಹುದು. ಬೇಗ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮನ್ನ ತುಂಬ ಸ್ಪೈ ಮಾಡ್ತಾರೆ. ನೀವೇನು ಹೇಳ್ಕೊಳ್ದೇ ಇದ್ರೂ, ನೀವು ಒಂದು ಸ್ಟೇಟಸ್ ಕೂಡ ಇಟ್ಟರು ಅದರಿಂದನೇ ಅವ್ರು ಕ್ಯಾಚ್ ಮಾಡಿಬಿಡ್ತಾರೆ ನಿಮ್ಮ ಒಂದು ಮೂಡ್ ಹೇಗಿದೆ ಅಂತ. ಸೊ ಓವರಾಲ್ ರೀಡಿಂಗ್ ಹೇಳೋದಾದರೆ, ಈ ಪರ್ಸನ್ ಅಥವಾ ಈ ಫ್ರೆಂಡ್ ಏನಿದ್ದಾರೆ, ಈ ಒಂದು ಕ್ರಶ್ ಏನಿದ್ದಾರೆ, ನಿಮ್ಮ ಒಂದು ಕ್ರಶ್ ಫ್ರೆಂಡ್ ಪರ್ಸನ್, ಈ ಪರ್ಸನ್ ನಿಮ್ಮ ಒಂದು ಓವರಾಲ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಇವರೇನಾದರೂ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ, ಆ್ಯಸ್ ಅ ಪರ್ಸನ್ ಆಗು ಅವ್ರು ನಿಮ್ಮ ಜೊತೆ ಇರಬಹುದು, ಫ್ರೆಂಡ್ ಆಗಿ ನಿಮ್ಮ ಜೊತೆ ಇರ್ಬೋದು, ಕ್ರಶ್ ಆಗಿ ನಿಮ್ಮ ಜೊತೆ ಇರ್ಬೋದು, ಅಥವಾ ವೆಲ್ ವಿಷರ್ ಆಗಿ ನಿಮ್ಮ ಜೊತೆ ಇರ್ಬೋದು. ಬಟ್ ಈ ಪರ್ಸನ್ ನಿಮ್ಮ ಜೊತೆ ಇರೋದು ತುಂಬ ಬ್ಲೆಸ್ಡ್ ಫೀಲ್ ಅವರು ಸಹ ಮಾಡ್ತಾರೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನೀವು ಕೂಡ ಬ್ಲೆಸ್ಡ್ ಆಗಿದ್ದೀರಾ ಅಂತ ಹೇಳಬಹುದು. ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ಅಷ್ಟು ಪ್ರೊಟೆಕ್ಟಿವ್ ಆಗಿ ನೋಡ್ತಾರೆ, ಅಷ್ಟು ಕನ್ಸರ್ನ್, ಕೇರ್, ಟೇಕ್, ಲವ್ ಎಲ್ಲವೂ ಈ ಪರ್ಸನ್ಗೆ ನಿಮ್ಮ ಮೇಲೆ ಇದೆ ಅಂತ ಹೇಳಬಹುದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.